ವೆರಿ ಗುಡ್. ಗುಡ್. ಮಾನ್ಯ ಸಭಾಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ ರಂಗನಾಥ್. ಈಗ ಕೂತ್ಕೊಳ್ಳಿ. ಹೇಳಿದ್ರಲ್ಲ ಗೊತ್ತಾಯ್ತು, ಗ್ಯಾರಂಟಿ ಸ್ಕೀಮ್ ಅಲ್ಲಿ 300 ಕೋಟಿ ರೂಪಾಯಿ ಕೊಡ್ತಾ ಇದ್ರೆ ಅವರಿಗೆ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ನಿಲುವಳಿ ಸೂಚನೆ ಮೇಲೆ ಮಾತಾಡ್ತಾ ಇದ್ದೀವಿ. 2 ನಿಮಿಷ, 2 ಮಿನಿಟ್ಸ್. ಇವತ್ತು ಆ ಊಟಕ್ಕೆ ಮುಗಿದ ತಕ್ಷಣ ಯಾರು ಬರ್ತಾರೆ ಕೊಡ್ತೀನಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದಿದ್ರಿ. ಈಗ ಫಸ್ಟ್ ಕಮ್ ಲಾಸ್ಟ್ ಸರ್ವ್ ಬದಲಾವಣೆ ಆಗ್ಬೇಕು. ಆಯ್ತಪ್ಪ. ಹೌದೌದು. ಇವತ್ತು ನಾವು ವಿಧಾನಸೌಧದ ಆವರಣದಲ್ಲಿ ದೇವರಾಜ ಅರಸುರವರ 110ನೇ ಜನ್ಮದಿನವನ್ನು ಆಚರಿಸಿದ್ದೀವಿ. ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ನಿಲುವಳಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ. ಡಿಸೆಂಬರ್ 22, 1978 ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಅದರ ಅಧ್ಯಕ್ಷತೆ ವಹಿಸಿದ್ದು ಶ್ರೀ ದಿವಂಗತ ದೇವರಾಜ ಅರಸುರವರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಮುನಿಯಪ್ಪನವರೇ, ಕಡ್ರೆಯವರೇ, ದಯವಿಟ್ಟು ಇದು ಕೇಳಿಸ್ಕೊಡಿ. ದೇವರಾಜ ಅರಸು ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 78 ಇಸ್ವಿನಲ್ಲಿ ಮೊದಲನೇ ಶಾಸಕಾಂಗ ಸಭೆ. ಅವಲೇ ಜಯಚಂದ್ರ ಅವರು, ರಮೇಶ್ ಕುಮಾರ್ ಅವರು, ವಿಶ್ವನಾಥ್ ಅವರೆಲ್ಲ ಗೆದ್ದಿದ್ದು 78ರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಭಾಧ್ಯಕ್ಷರೇ, ನೀವೆಲ್ಲರೂ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಿ, ಅನೇಕ ಕಷ್ಟಗಳನ್ನು ಎದುರಿಸಿ ಗೆದ್ದಿದ್ದೀರಿ, ಕಾಂಗ್ರೆಸ್ ಚಿಹ್ನೆಯ ಮೇಲೆ ಜಯ ಗಳಿಸಿದ್ದೀರಿ. ಆದರೆ ಇಂದಿನಿಂದ ನೀವು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತರಾದವರಲ್ಲ, ಇಡೀ ತಾಲೂಕಿಗೆ ಶಾಸಕರು. ಎಂದಿಗೂ ಸಹಾಯ ಯಾಚಿಸಿ ಬಂದವರನ್ನು ಅವರು ಯಾವ ಪಕ್ಷ ನಮ್ಮವರ ಎಂದು ನೋಡದಿರಿ ಎಂದು ಹೇಳಿದ ದೇವರಾಜ ಅರಸುರವರು ತಮ್ಮ ಮುಂದೆ ಟೇಬಲ್ ಮೇಲಿದ್ದ ನೀರು ತುಂಬಿದ ಗಾಜಿನ ಗ್ಲಾಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಎಲ್ಲರಿಗೂ ತೋರಿಸುತ್ತಾ ಮುಂದುವರೆದರು. ಈ ಗ್ಲಾಸಿನಲ್ಲಿ ಇರುವ ನೀರು ಸರ್ಕಾರದ ಖಜಾನೆಯ ಹಣ ಇದ್ದಂತೆ. ಇದನ್ನು ಯಾರು ನಮ್ಮ ಬಳಿ ದಾಹದಿಂದ ಬಳಲಿ ನೀರಿಗಾಗಿ ಬರುತ್ತಾರೋ ಅವರಿಗೆ ನೀಡಬೇಕು. ಬದಲಿಗೆ ನನ್ನ ಪಕ್ಷ, ನನ್ನ ಜಾತಿ, ನನ್ನವರಿಗೆ ಮಾತ್ರ ಇದನ್ನು ಕೊಡುತ್ತೇನೆ ಎಂಬ ಮನಸ್ಥಿತಿ ನಿಮಗೆ ಯಾರಿಗೂ ಇರಕೂಡದು. ಗೆದ್ದ ಮೇಲೆ ಎಲ್ಲರೂ ನಮ್ಮವರು ಎನ್ನುವಂತಾಗಬೇಕು ಅಂತ ದೇವರಾಜ ಅರಸು ಅವರು ಹೇಳಿರೋದ. ದೇವರಾಜ ಅರಸು ನಂತರ ಅತಿ ದೀರ್ಘಕಾಲೀನ ಮುಖ್ಯಮಂತ್ರಿ ಅಂತ ಖ್ಯಾತ ಗಳಿಸಿರುವ ಸಿದ್ದರಾಮಯ್ಯನವರ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಯತ್ನಾಳ್ ಅವರೇ, ನಿಮ್ಗೆ ಎಲ್ಲರಿಗೂ ಒಮ್ಮೆಲೆ ಬೇಕಂತ ಏನ್ ಮಾಡೋದು ನಾವು? ಎಲ್ಲರಿಗೂ ಕೊಡ್ಬೇಕು, ಕೊಡ್ತೇವೆ ನಾವು. ಅನುಕರಣೆ ಮಾಡಿದ ತಮ್ಮ ಆಯ್ತು, 2 ನಿಮಿಷ ಎಲ್ಲ ಕೊಡ್ತೇವಲ್ಲ. ಒಂದೇ ನಿಮಿಷ. ಮಾನ್ಯ ಸುರೇಶ್ ಕುಮಾರ್ ಅವರು ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಒಳ್ಳೆ ಎಲ್ಲರಿಗೂ ಕೊಡ್ತೇನಪ್ಪ. ಆಗ ಬಂದಿಗೆ ಆಗುದಿಲ್ಲ, ಎಲ್ಲರಿಗೂ ಕೊಡ್ಬೇಡ, ಮಾತಾಡ್ಬೇಡುವಾಗಂದ್ರೆ. ಆಯ್ತು, ಯಾರಿಗೆ ಕೊಡ್ಲಿಲ್ಲ? ನಿಮ್ಮ ಶಾಸಕರು ಮಾತಾಡ್ತಿದ್ದಾರೆ ಅಲ್ಲಿ. ನೀವೇನು ಸೀನಲ್ಲಿ ಇಡುವ ನಮ್ಗೆ ಬೇಕು ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಆಯ್ತು. ಸುರೇಶ್ ಕುಮಾರ್ ಜಿ ಅವರು ಈಗಾಗಲೇ ಹೇಳಿದ್ದಾರೆ, ಚರ್ಚೆ ಬೇಡ ಅದರಲ್ಲಿ. ಇದೇ ವಿಷಯ ಹಿಂದೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4 ವರ್ಷ ಆಡಳಿತ ಮಾಡಿದಿರಿ. ಈ ದೇವರಾಜ ಅರಸು ಅವರು ಹೇಳಿದಂತ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಡ್ಕೊಂಡಿದ್ದೀರಾ? 100% ಮಾಡಿಕೊಂಡಿದ್ದೀರಾ? ಯಡಿಯೂರಪ್ಪನವರು ಅಧ್ಯಕ್ಷರೇ ಆಯ್ತಪ್ಪ. ಇದೆ ಕಂಡ್ರೆ ಅವ್ರೆ, ನಾನು ನೋಡಿದ್ದೀನಿ, ಎಲ್ಲರೂ ಯಾರಿಗೂ ಕೂಡ ಇಲ್ಲ ಅಂದಿಲ್ಲ ಅವರು. ಓಕೆ, ಚಂದ್ರಪ್ಪ ಅವರೇ ಮಾತಾಡ್ಲಿ. ನಾವು ನೋಡಿದ್ದೀವಿ.